ನಮಸ್ಕಾರ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಯೋಗಾಸನಗಳನ್ನು ನೋಡೋಣ. ಇಂದಿನ ಜೀವನ ಶೈಲಿಯಲ್ಲಿ ಮಕ್ಕಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಕಾರಣ ಅಂದರೆ ಮೊಬೈಲ್. ಆ ಒಂದು ಗೀಳನ್ನು ತಪ್ಪಿಸಿ ಪುಸ್ತಕದ ಕಡೆ ಮತ್ತು ಅವರ ಪಠ್ಯ ಪುಸ್ತಕಗಳ ಬಗ್ಗೆ ಅವರಿಗೆ ಗಮನ ಕೊಡಲಿಕ್ಕೆ ಯೋಗ ಬಹಳ ಸಹಕಾರಿಯಾಗಿದೆ. ಅದಕ್ಕೆ ಏಕಾಗ್ರತೆಯನ್ನು ಹೇಗೆ ಅವರು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಉತ್ತಮಪಡಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ನಾವು ಯೋಗಾಸನಗಳನ್ನು ಮಕ್ಕಳಿಗೆ ಮಾಡಿಸುತ್ತಿದ್ದೇವೆ. ಮೊದಲನೆಯ ಆಸನ ವೃಕ್ಷಾಸನ. ನಿಧಾನವಾಗಿ ಎರಡು ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ. ಈಗ ಎರಡು ಕೈಗಳ ಸಹಾಯದಿಂದ ಬಲಗಾಲನ್ನು ಮೊದಲು ಮಡಿಚಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಮುಂದಿನ ದೃಷ್ಟಿ ಮುಂದೆ ಇರಬೇಕು, ಏಕಾಗ್ರತೆ ಇರಬೇಕು, ಸಹಜ ಉಸಿರಾಟ ಇರಲಿ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ನಿಲ್ಲಿ ಮಕ್ಕಳೇ. ಈಗ ನಿಧಾನವಾಗಿ ಬಲಗಾಲನ ಕೆಳಗೆ ಬಿಡಿ. ಈಗ ಅದೇ ರೀತಿ ಎರಡು ಕೈಗಳ ಸಹಾಯದಿಂದ ನಿಧಾನವಾಗಿ ಇನ್ನೊಂದು ಬದಿಯಲ್ಲಿ ಮಾಡೋಣ. ಎಡಗಾಲನ್ನು ಮಡಿಚಿ ಈಗ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ, ಹಸ್ತಗಳನ್ನು ಎರಡೂ ಕೈ ಮೇಲೆ ಎತ್ತಿ ಜೋಡಿಸಿ ಅದೇ ಸ್ಥಿತಿಯಲ್ಲಿ ನಿಲ್ಲಿ. ಸಹಜ ಉಸಿರಾಟ 5 ಸೆಕೆಂಡ್ ಅಲ್ಲಿ ನಿಲ್ಲಿ. ನಿಧಾನವಾಗಿ ಕಾಲನ್ನು ಕೆಳಗೆ ಬಿಡಿ. ಈಗ ನಿಧಾನವಾಗಿ ತಾಡಾಸನ ಸ್ಥಿತಿಗೆ ಬನ್ನಿ ಮಕ್ಕಳೇ. ಈಗ ಮಾಡೋಣ ಪಾರ್ಶ್ವಕೋನಾಸನ. ದೇಹದ ಬಲಭಾಗದಲ್ಲಿ ನಮ್ಮ ಕಾಲನ್ನು ಚಾಚಬೇಕು. ಮೊದಲಿಗೆ ಪಾದವನ್ನು ಸೈಡಿಗೆ ಮಾಡಿ ನಿಧಾನವಾಗಿ ಬಲಗಡೆಯ ಕಾಲನ್ನು ಮಡಿಚಿ, ಮಂಡಿಯನ್ನು ಮಡಿಚಿ, ಪಾದದ ಪಕ್ಕದಲ್ಲಿ ನಿಧಾನಕ್ಕೆ ಬಲಗಡೆಯ ಹಸ್ತವನ್ನು ಇರಿಸಿ. ಈಗ ಇನ್ನೊಂದು ಕೈ ಕಿವಿಯ ಮೇಲೆ ನೇರವಾಗಿ ಇರಬೇಕು. ಸಹಜ ಉಸಿರಾಟ ಇರಬೇಕು. ಇದು ಪಕ್ಕೆಲುಬುಗಳ ನೋವಿಗೆ ಭಾಳ ಒಳ್ಳೆಯದು. ಮತ್ತು ಸೊಂಟದ ಪಕ್ಕದಲ್ಲಿರುವಂತಹ ಬೊಜ್ಜಿನ ಅಂಶವನ್ನು ಕರಗಿಸ್ತದೆ. ಮತ್ತು ಬೆನ್ನು ನೋವು, ಎದೆ ನೋವಿಗೆ ಇದು ಭಾಳ ಉತ್ತಮವಾದ ಆಸನ ಪಾರ್ಶ್ವಕೋನಾಸನ. ಅದರಲ್ಲಿ 5 ಸೆಕೆಂಡ್ ನಿಲ್ಲಿ ಮಕ್ಕಳೇ. ನಿಧಾನಕ್ಕೆ ಮೇಲೆ ಬನ್ನಿ ಮಕ್ಕಳೇ. ಅದೇ ರೀತಿ ನಾವು ಇನ್ನೊಂದು ಬದಿಯಲ್ಲಿ ಮಾಡೋಣ. ಕಾಲುಗಳನ್ನು ಜೋಡಿಸಿ ಮತ್ತೆ ತಾಡಾಸನ ಸ್ಥಿತಿಗೆ ಬರೋಣ. ಈಗ ಎಡಗಡೆಯ ಪಾದವನ್ನು ನಿಧಾನವಾಗಿ ಎಡಗಡೆಗೆ ತಿರುಗಿಸಿ, ನಿಧಾನವಾಗಿ ಪಾದವನ್ನು ಎಡಗಡೆ ತಿರುಗಿಸಿ ಮಂಡಿಯನ್ನು ಮಡಿಚಿ. ಈಗ ಎಡಗಡೆಯ ಪಾದದ ಪಕ್ಕ ನಿಧಾನವಾಗಿ ಎಡಗಡೆಯ ಹಸ್ತವನ್ನು ಇಟ್ಟು ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲೂ ಸಹ ಮಾಡೋಣ. ಈಗ ನಿಧಾನವಾಗಿ ಅದೇ ಸ್ಥಿತಿಯಲ್ಲಿ ತೋಳು ಕಿವಿಗೆ ಮುಟ್ಟಿರಲಿ, ತಾಗಿರಲಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. 5 ಸೆಕೆಂಡ್. ನಿಧಾನಕ್ಕೆ ಮೇಲೆ ಬನ್ನಿ ಮಕ್ಕಳೇ. ಮತ್ತೆ ಪಾದಗಳನ್ನು ಜೋಡಿಸಿ ತಾಡಾಸನ ಸ್ಥಿತಿಗೆ ಬನ್ನಿ. ನಂತರ ಪ್ರಸರಿತ ಪಾದಾಸನ. ಎರಡು ಪಾದಗಳನ್ನು ಅಗಲಿಸಿ. ಪ್ರಸರಿತ ಅಂದರೆ ಅಗಲಿಸೋದು, ಪಾದಗಳನ್ನು ಅಂದರೆ ಕಾಲುಗಳನ್ನು. ಇದನ್ನು ಮಾಡೋದ್ರಿಂದನೂ ಸಹ ಬೊಜ್ಜು ಕರಗ್ತದೆ ಮತ್ತು ಏಕಾಗ್ರತೆ, ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಬಹಳ ಉಪಯೋಗವಾಗುವಂಥ ಒಂದು ಆಸನ ಇದು. ನಿಧಾನವಾಗಿ ಎರಡು ಕಾಲುಗಳನ್ನು ಅಗಲಿಸಿ ಕೈಗಳ ಸಹಾಯದಿಂದ ನೆತ್ತಿಯನ್ನು, ತಲೆಯನ್ನು ನೆಲಕ್ಕೆ ಇಡಿ. ಎರಡು ಕೈಗಳನ್ನು ಬಿಟ್ಟು ನಿಧಾನಕ್ಕೆ ಮುಂಗಾಲುಗಳನ್ನು ಹಿಡಿಕೊಳ್ಳಿ. ಎರಡು ಮಂಡಿ ನೇರ ಇರಲಿ. ಅದೇ ಸ್ಥಿತಿಯಲ್ಲಿ ನಿಲ್ಲಿ. ಸಹಜ ಉಸಿರಾಟ. ನಿಧಾನಕ್ಕೆ ಮೇಲೆ ಬನ್ನಿ. ಎರಡು ಕಾಲುಗಳನ್ನು ಜೋಡಿಸಿ ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ಮುಂದಿನ ಆಸನವನ್ನು ಮಾಡೋಣ. ಈಗ ಅರ್ಧ ಚಕ್ರಾಸನ.
ಈ ಸೊಂಟ ನೋವು ಬೆನ್ನು ನೋವಿಗೆ ಭಾಳ ಉತ್ತಮವಾದ ಆಸನ. ಆದರೆ ಇದನ್ನು ಹೃದಯದ ತೊಂದರೆ ಇರುವಂಥವರು ಮತ್ತು ಕಣ್ಣುಗಳ ತೊಂದರೆ ಅಂದರೆ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇರುವಂಥವರು ಮಾಡೋ ಹಾಗಿಲ್ಲ. ಈಗ ಅರ್ಧ ಚಕ್ರಾಸನದ ಸ್ಥಿತಿಗೆ ಬರೋಣ. ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಸಾಧ್ಯವಾದಷ್ಟು ಹಿಂದಕ್ಕೆ ದೇಹವನ್ನು ಬಗ್ಗಿಸಿ, ಹಿಂದಕ್ಕೆ ಜಗ್ಗಿ ದೇಹವನ್ನು ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ಸಹಜ ಉಸಿರಾಟ ಇರಲಿ. 5 ಸೆಕೆಂಡ್. ನಿಧಾನಕ್ಕೆ ಮತ್ತೆ ಮೇಲೆ ಬನ್ನಿ. ಮುಂದಿನ ಒಂದು ಆಸನವನ್ನು ಮಾಡೋಣ ಮಕ್ಕಳೇ. ಪಾದಹಸ್ತಾಸನ. ಅಂದರೆ ಪಾದ ಅಂದರೆ ಕಾಲುಗಳು, ಹಸ್ತ ಅಂದರೆ ಕೈಗಳು. ಪಾದದ ಪಕ್ಕ ಕೈಗಳು ಇರಲಿ. ಇದು ಮಾಡೋದರಿಂದ ಹೊಟ್ಟೆ ಬೊಜ್ಜು ಕರಗ್ತದೆ. ಮತ್ತು ಈ ಪಾದಹಸ್ತಾಸನವನ್ನು ದಿನನಿತ್ಯ ಮಾಡೋದರಿಂದ 5 ಕಿಲೋಮೀಟ್ರ್ ಜಾಗಿಂಗ್ ಮಾಡಿದಷ್ಟು ಕಾಲುಗಳಿಗೆ ಪರಿಣಾಮ ಆಗ್ತದೆ. ಮತ್ತು ವೆರಿಕೋಸ್ ವೇಯಿನ್ಸ್ ಅನ್ನುವಂಥ ಒಂದು ಕಾಯಿಲೆ ವಾಸಿ ಆಗ್ತದೆ. ಈಗ ನೋಡಿ, ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರಿನ ಹೊರಗೆ ಹಾಕುತ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಸಾಧ್ಯವಾದಷ್ಟು ಹಸ್ತವನ್ನು ಕೆಳಗೆ ಮುಟ್ಟಿಸಿ ಮುಖವನ್ನು ಮಂಡಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ ಮಕ್ಕಳೇ. ನಿಧಾನಕ್ಕೆ ಮೇಲೆ ಬನ್ನಿ ಮಕ್ಕಳೇ. ಮತ್ತೆ ಸಹಜ ಸ್ಥಿತಿಗೆ ತಾಡಾಸನದಲ್ಲಿ ನಿಲ್ಲಿ. ಈಗ ಕುಳಿತುಕೊಳ್ಳಿ ಮಕ್ಕಳೇ ದಂಡಾಸನದ ಸ್ಥಿತಿಯಲ್ಲಿ. ಈಗ ಮುಂದಿನ ಆಸನ ಮತ್ಸ್ಯಾಸನ. ಅಂದರೆ ಮೀನಿನ ಆಕಾರದಲ್ಲಿ ದೇಹವನ್ನು ಮಾಡುವಂಥದ್ದು. ಇದು ಅಸ್ತಮಾ ಕಾಯಿಲೆಗೆ ಭಾಳ ಒಳ್ಳೆಯದು. ಕೆಮ್ಮು, ನೆಗಡಿ, ಕಫ ಇರುವಂಥವರಿಗೆ ಭಾಳ ಒಳ್ಳೆಯದು. ಮತ್ತು ಬೆನ್ನು ನೋವು, ಸೊಂಟ ನೋವಿನ ಜೊತೆಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಇದು ಪಿಟ್ಯೂಟರಿ ಗ್ರಂಥಿ ಹೆಚ್ಚಿಗೆ ಸ್ರವಿಸುವುದರಿಂದ ಅವರಿಗೆ ಎತ್ತರ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ ಈ ಆಸನ. ಈಗ ನಿಧಾನವಾಗಿ ಪದ್ಮಾಸನ ಸ್ಥಿತಿಗೆ ಬನ್ನಿ ಮಕ್ಕಳೇ. ಪದ್ಮಾಸನದಲ್ಲಿ ನಿಧಾನಕ್ಕೆ ಮಲಗಿ ಈಗ ಹಸ್ತಗಳನ್ನು ಮಡಚಿ ಕಿವಿಯ ಪಕ್ಕಕ್ಕೆ ಹಸ್ತವನ್ನು ಇಡಿ. ಉಸಿರನ್ನು ತಗೊಳ್ತಾ ಸಾಧ್ಯವಾದಷ್ಟು ತಲೆಯನ್ನು ಎತ್ತಿ ನೆತ್ತಿಯನ್ನು ಇಡಿ. ಸಹಜ ಉಸಿರಾಟ. ಹಸ್ತಗಳನ್ನು ಕಾಲು ಬೆರಳಿಟ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ನಿಧಾನವಾಗಿ ಮತ್ತೆ ಹಸ್ತಗಳ ಸಹಾಯದಿಂದ ತಲೆಯನ್ನು ಹೊರಗೆ ತೆಗೆಯಿರಿ. ನಿಧಾನಕ್ಕೆ ಕೈಗಳ ಸಹಾಯದಿಂದ ಮೇಲೆ ಬನ್ನಿ. ಒಂದು ಸರ್ತಿ ಮುಂದುಗಡೆ ಬಾಗಿ. ದೇಹವನ್ನು ಹಿಂದಕ್ಕೆ ಬಾಗಿಸಿದಾಗ ಮತ್ತೆ ಮುಂದುಗಡೆ ಬಾಗಬೇಕು. ಅದು ಒಂದು ಕ್ರಮ. ಅದರಿಂದ ಬೆನ್ನು ನೋವು ಬರುವುದಿಲ್ಲ. ಈಗ ನಿಧಾನವಾಗಿ ಪದ್ಮಾಸನವನ್ನು ತೆಗೀರಿ. ಕಾಲುಗಳನ್ನು ಬಿಡಿ. ನಿಧಾನಕ್ಕೆ ದಂಡಾಸನ ಸ್ಥಿತಿಗೆ ಬನ್ನಿ. ನಂತರ ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಬನ್ನಿ. ಶಶಾಂಕಾಸನ ಮಾಡೋಣ. ನಿಧಾನವಾಗಿ ಹಿಂದೆ ಕೈಗಳನ್ನು ಕಟ್ಟಿ ಶಶಾಂಕ ಅಂತ ಹೇಳಿದ್ರೆ ಮೊಲದ ಬೆನ್ನಿನ ಆಕಾರದಲ್ಲಿ ಅವರ ದೇಹ ಆಗೋದ್ರಿಂದ ಅದಕ್ಕೆ ಶಶಾಂಕಾಸನ ಅಂತಾರೆ. ಇದು ಸಹ ಬೊಜ್ಜು ಕರಗಿಸಲಿಕ್ಕೆ, ಮಕ್ಕಳಿಗೆ ಅಜೀರ್ಣ, ನಿಶಕ್ತಿ ಮತ್ತು ಅಪಚನ ಕಾಯಿಲೆಗಳು ವಾಸಿ ಆಗ್ತದೆ, ಕಾನ್ಸ್ಟಿಪೇಷನ್. ಈಗ ನಿಧಾನಕ್ಕೆ ಎರಡು ಕೈಗಳನ್ನು ಹಿಂದೆ ಕಟ್ಟಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ. ಅದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನಕ್ಕೆ ಮೇಲೆ ಬನ್ನಿ. ಈಗ ಎರಡೂ ಕೈಗಳನ್ನು ಬಿಡಿ. ವಜ್ರಾಸನದಿಂದ ನೇರವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ದಂಡಾಸನಕ್ಕೆ ಬನ್ನಿ ಮಕ್ಕಳೇ. ದಂಡ ಅಂದರೆ ಕೋಲಿನ ಹಾಗೆ ಈಗ ನೇರವಾಗಿ ಕುಳಿತುಕೊಳ್ಬೇಕು. ಈಗ ನೇರವಾಗಿ ಮುಂದೆ ನೋಡಬೇಕು. ದೃಷ್ಟಿ ನೇರ ಇರಬೇಕು ಮಕ್ಕಳೇ. ಮುಂದಿನ ಆಸನವನ್ನು ಮಾಡೋಣ, ಸರ್ವಾಂಗಾಸನ. ಇದು ಯೋಗಾಸನಗಳಲ್ಲಿ ರಾಣಿ. ಇದನ್ನು ಮಾಡೋದ್ರಿಂದ ದೇಹದ ಎಲ್ಲ ಕಾಯಿಲೆಗಳು ವಾಸಿಯಾಗ್ತದೆ. ಆದರೆ ಹೃದಯದ ತೊಂದರೆ ಇರುವಂಥವ್ರು ಇದನ್ನು ಮಾಡೋ ಹಾಗಿಲ್ಲ. ಇದು ಕಾಂಟ್ರಾ ಇಂಡಿಕೇಶನ್ ಅಂತ ಹೇಳ್ತಾರೆ. ಈಗ ನಿಧಾನವಾಗಿ ಮಲಗಿ, ಬೆನ್ನಿನ ಮೇಲೆ ಮಲಗಿ, ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಸರ್ವಾಂಗಾಸನ ಸ್ಥಿತಿಗೆ ಬನ್ನಿ.
ಕಾಲುಗಳನ್ನು ಎತ್ತಿ ಪೂರ್ತಿಯಾಗಿ ದೇಹ ನೇರ ಇರಬೇಕು. ಭುಜದ ನೇರಕ್ಕೆ ತರಬೇಕು ದೇಹವನ್ನು ಮಕ್ಕಳೇ. ಅದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನಕ್ಕೆ ಅದೇ ಸ್ಥಿತಿಯಿಂದ ಹಲಾಸನಕ್ಕೆ ಬನ್ನಿ. ನೇಗಿಲಿನ ರೀತಿಯಲ್ಲಿ ದೇಹವನ್ನು ಮಾಡುವುದು. ಇದನ್ನು ಮಾಡುವುದರಿಂದ ಹೊಟ್ಟೆಯ ಕಾಯಿಲೆಗಳೆಲ್ಲ ವಾಸಿಯಾಗ್ತದೆ. ಆಮೇಲೆ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಇದರಿಂದ ಮಕ್ಕಳು ಇದ್ದರೆ 22 ವರ್ಷದ ಒಳಗಿನ ಮಕ್ಕಳು ಎತ್ತರ ಬೆಳೀಲಿಕ್ಕೆ ಇದು ಸಹಾಯ ಮಾಡ್ತದೆ. ಪಿಟ್ಯೂಟರಿ ಗ್ರಂಥಿಗೆ ಇದು ಭಾಳ ಸಹಾಯ ಮಾಡ್ತದೆ ಈ ಆಸನ. ಕುಳ್ಳುಗಿರೋ ಮಕ್ಕಳಿಗೆ ಇದು ಭಾಳ ಒಂದು ಪತಂಜಲಿಯಿಂದ. ಇದೇ ಸ್ಥಿತಿಯಲ್ಲಿ ಒಂದು 5 ಸೆಕೆಂಡ್ ನಿಲ್ಲಿ ಮಕ್ಕಳೇ. ನಿಧಾನಕ್ಕೆ ವಾಪಸ್ ತನ್ನಿ. ಕಾಲುಗಳನ್ನು ಮತ್ತೆ ನಿಧಾನಕ್ಕೆ ಕೆಳಗೆ ಬಿಟ್ಟು ಶವಾಸನದ ಸ್ಥಿತಿಗೆ ಬನ್ನಿ. ಈಗ 1 ನಿಮಿಷ ವಿಶ್ರಾಂತಿ ತಗೊಳ್ಳಿ. ವೀಕ್ಷಕರೇ, ಇದುವರೆಗೂ ಮಕ್ಕಳಿಗಾಗಿ ಯೋಗವನ್ನು ನೋಡಿದ್ದೀರಿ. ಮುಂದಿನ ಕಂತಿನಲ್ಲಿ ಇನ್ನೂ ಹೆಚ್ಚಿನ ಆಸನಗಳೊಂದಿಗೆ ಭೇಟಿಯಾಗೋಣ. ನಮಸ್ತೆ.